ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತು ನಾನು ಚಹಾ ಮಾಡಕತ್ತಂದ ಹಾಲು 2 ಲೀಟ್ರ್ ಹಾಲು ತೊಂದಿದ್ದೀವಿ ರೀ. 2 ಲೀಟ್ರ್ ಒಳಗೆ 1 ಲೀಟ್ರ್ ಏನಾಗಿತ್ತು ಕೆಟ್ಟೆ ಬಿಟ್ಟಿದ್ದು ಅವ. ನಾನು ಸುಮ್ಮನೆ ಕೆಟ್ಟದ್ದಂದ್ರೆ ಸುಮ್ಮನೆ ಹಾಳಾಗಬಾರ್ದತ್ತಂದು ನಾನು ಪನ್ನೀರ್ ಮಾಡ್ಕೊಳಕತ್ತೀನಿ ರೀ. ನಾನು ಕಾಸ್ಲಕತ್ತಂದು ಒಲೆ ಮ್ಯಾಗ ಇಟ್ಟಿದ್ದೀನಿ, ಅಷ್ಟೇ ಹಾಲೆಲ್ಲ ಕೆಟ್ಟುಬಿಟ್ಟಿದ್ದು. ಆಮೇಲೆ ನಾನೇನು ಮಾಡಿದ್ನಿ, ಕೆಟ್ಟವೆ ಹಾಲು ಹತ್ತಂದ 1 ಹನಿಯಾಗಷ್ಟು ಲಿಂಬೆ ರಸ ಹಾಕ್ಕೊಂಡು ಈ ಥರ ಲಿಂಬೆ ರಸ ಹಾಕಿದ್ರೆ ಈ ಥರ ಗಟ್ಟಿಯಾಗಿಬಿಡ್ತು ರೀ. ಅದು ಪನ್ನೀರ್ ರೀತಿ ಇದು ಆಗಿತ್ತು. ಇವು ಗಟ್ಟಿ ಹಾಲು ಅದಾವು, ಅದಕ್ಕೆ ಈ ಥರ ನಾನು ಒಲೆ ಮ್ಯಾಗ ಇಟ್ಟು ಬಳಕ ಈ ಥರ ಆಗಿಬಿಡ್ತದ. ಸ್ವಲ್ಪ ಲಿಂಬೆ ರಸ ಹಿಂಡಿದ್ದೀನಿ ರೀ, ಹಿಂಡನ ಈ ಥರ ಆಗಿಬಿಡ್ತದ. ಆಗನೇ ಅದೇ ಪನ್ನೀರ್ ಮಾಡ್ಕೊಳಕತ್ತೀನಿ ರೀ ನಾನು. ಈಗ ಏನು ಮಾಡ್ಕೊತೀನಿ, ಒಂದು ಚಾಣಿಗೆ ಒಳಗೆ ಇದನ್ನೆಲ್ಲ ಸೋಸ್ಕೊತೀನಿ ರೀ ಎಲ್ಲನೂ. ಅದು ಪನ್ನೀರ್ ಅಂದ್ರೆ ಗಟ್ಟಿ ಗಟ್ಟಿ ಬೇರೆನೇ ಬಂದೈತಿ, ನೀರು ಬೇರೆನೇ ಬಂದುಬಿಟ್ಟೈತಿ. 1 ಸ್ಪೂನ್ ಆಗಷ್ಟು ಗಟ್ಟಿನೇ ಬಂದಿತ್ತು ರೀ. ಇದ್ರೊಳಗೆ ಹಾಕ್ಕೊಂಡು ಸ್ವಚ್ಛಂಗೆ 4-5 ಸರ ಆಗಷ್ಟು ತೊಳ್ಕೊಬೇಕು ರೀ. ಇದನ್ನು ಒಂದು 4-5 ಸರ ಆಗಬೇಕು. ಸ್ವಚ್ಛಾಗಿ ನೀರೊಳಗೆ ಹಾಕಿ ತೊಳ್ಕೊಳಕತ್ತೀನಿ. ಹಾಲಿಂದೆಲ್ಲ ಹೋಗ್ಬೇಕು ನೋಡಿರಿ, ಅದಕ್ಕೆ ಹೋಗೋತನ ತೊಳ್ಕೊತೀನಿ ನಾನು. ಇದು ಮನೆಯೊಳಗೆ ಈಗ ಆಲ್ಮೋಸ್ಟ್ ಎಲ್ಲರೂ ಹಾಲು ತಂದಿರ್ತೀರಿ. ಹಾಲು ತಂದಾಗ ಈ ಥರ ಆಯ್ತಂದ್ರೆ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ. ಈ ಥರ ಪನ್ನೀರ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನಿರಿ. ನಾನು ಪನ್ನೀರ್ ಮಸಾಲದ ಹಾಕಿಲ್ಲ, ನಾನು ವಿಡಿಯೋ ಇದು ಆಗಲಿಲ್ಲ, ನನಗೆ ಮಾಡೋದಾಗಲಿಲ್ಲ. ಅಷ್ಟೇ ಪನ್ನೀರ್ ಮಾಡೋದಷ್ಟೇ ವಿಡಿಯೋ ಮಾಡಕತ್ತೀನಿ ರೀ. ಆಲ್ಮೋಸ್ಟ್ ನನ್ನ ಇದರೊಳಗೆ ಯೂಟ್ಯೂಬ್ ಚಾನಲ್ದಾಗ ಅದಾವು, ನೋಡ್ಕೊಂಡು ಬರ್ರಿ. ಪನ್ನೀರ್ ಮಾಡಿದ್ದು ಮನೆಯಲ್ಲೇ ಪನ್ನೀರ್ ಮಾಡಿದ್ದು ಮತ್ತು ಮನೆಯಲ್ಲೇ ತಯಾರು ಮಾಡಿ ಇದು ಮಾಡೀನಿ ರೀ. ನಾನು ಅಡುಗೆ ಮಾಡೀನಿ. ಪನ್ನೀರ್ ಮಸಾಲಗಳು ಮಾಡಿ ಪಾಲಕ್ ಪನ್ನೀರ್ ಮಾಡಿಲ್ಲ, ಬಾದಾಮ್ ಇದು ಮಾಡ್ಕೊಂಡೀನಿ. ಇದು ಸ್ವಲ್ಪ ಮಿಕ್ಸಿ ಜಾರ್ನಾಗ ಹಾಕ್ಕೊಂಡೀನಿ ರೀ. ಮಿಕ್ಸಿ ಜಾರ್ನಾಗ ಹಾಕ್ಕೊಂಡು ಒಂದು ತೆಳುವಾದ ಬಟ್ಟೆಯಾಗ ಹಿಂಡ್ಕೊಂಡೀನಿ ರೀ. ನೀರೆಲ್ಲ ಹಿಂಡ್ಕೊಂಡು ಈ ಥರ ಪನ್ನೀರ್ ಆಗೈತೆ ನೋಡಿರಿ. ಈಗ ಹಸಿದಿದ್ದಾಗ ಕಟ್ ಮಾಡಿ ಫ್ರಿಜ್ಜರೊಳಗೆ ಇಟ್ಕೋಬೇಕ್ರಿ. ಇದನ್ನು ಫ್ರಿಜ್ಜರೊಳಗೆ ಇಟ್ಕೊಂಡೀವಿ ಅಂದ್ರೆ ಚೆನ್ನಾಗಿ ಬರ್ತೈತಿ. ಈಗ ಆಲ್ಮೋಸ್ಟ್ ಪನ್ನೀರ್ ಆಗೈತೆ ರೀ. ಫ್ರಿಜ್ಜರೊಳಗೆ ಒಂದು 2-3 ಗಂಟೆ ಇಟ್ಕೋಬೇಕ್ರಿ ಇದನ್ನು. ಈಗ 2-3 ಗಂಟೆ ಆಗಿ ನೋಡಿರಿ, ಫ್ರಿಜ್ಜರೊಳಗಿದೆ ಇಷ್ಟು ಗಟ್ಟಿ ಆಗ್ಯಾವು. ಈ ಪನ್ನೀರ್ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.